ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಹುಬ್ಬಳ್ಳಿ ಬೆಂಕಿ ಅಂಕಿತಾ ಅಂಡ್ ದಿಸ್ ಇಸ್ ಯೂನಿವರ್ಸಲ್ ಡಿಜಿಟಲ್ ನ್ಯೂಸ್. ಇವತ್ತ ನಮ್ಮ ಸ್ಪೆಷಲ್ ಸೆಗ್ಮೆಂಟ್ ನಾಗ ನಮ್ ಜೊತೆ ಇದಾರ್ರಿ ಸನ್ಮಾನ್ಯ ಶ್ರೀ ಮೋಹನ್ ಲಿಂಬಿಕಾಯಿ ಸರ್ ಅವರು. ನಮಸ್ಕಾರ ಸರ್. ನಮಸ್ಕಾರ. ಮೊಟ್ಟ ಮೊದಲಾಗಿ ಯೂನಿವರ್ಸಲ್ ಡಿಜಿಟಲ್ ನ್ಯೂಸ್ ಸ್ವಾಗತ. ಸೊ ಈ ಒಂದು ಕರ್ನಾಟಕ ವಿದ್ಯಾವರ್ಧಕ ಸಂಘದ ಇಲೆಕ್ಷನ್ಸ್ ಇನ್ನೇನ್ ಕೆಲವೊಂದು ದಿವಸದೊಳಗನ ಬಂದ್ಬಿಟ್ಟಾವ. ಈ ಕರ್ನಾಟಕ ವಿದ್ಯಾವರ್ಧಕ ಸಂಘ ಇದರ ಬಗ್ಗೆ ಒಂದ್ ಸ್ವಲ್ಪ ಮಾಹಿತಿ ನಮ್ಮ ವೀಕ್ಷಕರಿಗೆ ಕೊಡಬೇಕು. ಕರ್ನಾಟಕ ವಿದ್ಯಾವರ್ಧಕ ಸಂಘ 1890ನೇ ಇಸ್ವಿಯಲ್ಲಿ ಪ್ರಾರಂಭ ಆಯಿತು. ಅದನ್ನ ಹಿಂದ ಹೂಲುಗೌಡರಾಯರು ಮತ್ತು ಹೊನ್ನಾಪುರ ಮಠ ಅಂತನವರು ಪ್ರಾರಂಭ ಮಾಡಿದ್ರು. ಅದರ ಉದ್ದೇಶ ಅಂತಂದ್ರೆ ಈ ನಾಡಿನ ನೆಲ, ಜಲ ಮತ್ತು ಭಾಷೆ ಉಳಿಸ್ಬೇಕು, ಬೆಳೆಸ್ಬೇಕು, ಅದರ ರಕ್ಷಣೆ ಮಾಡ್ಬೇಕು ಅನ್ನೋ ಸದುದ್ದೇಶದಿಂದ ಅದು ಪ್ರಾರಂಭ ಮಾಡಿದ್ರು. ಕಾಲಕ್ರಮೇಣವಾಗಿ ಏನು ಒಂದು ರಾಷ್ಟ್ರ ಮಟ್ಟದೊಳಗೆ ಕನ್ನಡ ಸಾಹಿತ್ಯ ಸಮ್ಮೇಳನ ಏನ್ ಮಾಡ್ತಾರ, ಕನ್ನಡ ಸಾಹಿತ್ಯ ಸಮ್ಮೇಳನ ಸಹಿತವಾಗಿ ಇವತ್ತಿಗೆ ಏನ್ ಮಾಡ್ತಾ ಇದ್ದಾರೆ, ಕನ್ನಡ ಸಾಹಿತ್ಯ ಪರಿಷತ್ತು ಆ ಸಮ್ಮೇಳನವನ್ನು ಮಾಡ್ತಾ ಇದೆ. ಮೊದಲ ಸಮ್ಮೇಳನವನ್ನು ಪ್ರಾರಂಭ ಮಾಡಿದ್ದು ಅಂದ್ರೆ ರಾಷ್ಟ್ರೀಯ ಕನ್ನಡ ಸಾಹಿತ್ಯ ಸಮ್ಮೇಳನವನ್ನು ಸ್ಟಾರ್ಟ್ ಮಾಡಿದ್ದು ವಿದ್ಯಾವರ್ಧಕ ಸಂಘ. ಅದಕ್ಕೆ ತನ್ನದೇ ಆದಂತ ಇತಿಹಾಸ ಇದೆ. ಅದರಲ್ಲಿದ್ದಂತ ಬಹುತೇಕ ಪದಾಧಿಕಾರಿಗಳು ಸ್ವಾತಂತ್ರ್ಯ ಹೋರಾಟದಲ್ಲಿ ಪಾಲ್ಗೊಳ್ಳುವುದರ ಮೂಲಕ ಆ ವಿದ್ಯಾವರ್ಧಕ ಸಂಘನ ಜನರಿಗೆ ಪರಿಚಯ ಮಾಡಿಕೊಟ್ರು. ಅದರ ನಂತರ ಯಾಕೆಂತಂದ್ರೆ ಸ್ವಾತಂತ್ರ್ಯ ಹೋರಾಟದಲ್ಲಿ ಬಹಳಷ್ಟು ಸಂಘಟನೆಗಳು ಪಾಲ್ಗೊಂಡೋದ್ರಿಂದ ಅದರಲ್ಲಿ ಕೂಡ ಇದು ಒಂದಾಗಿಬಿಡುತ್ತೆ. ವಿಶೇಷ ಅಂತಂದ್ರೆ ಹಿಂದೆ ಭಾಷಾವಾರ ಪ್ರಾಂತ ರಚನೆ, ರಿಆರ್ಗನೈಸೇಷನ್ ಆಫ್ ಸ್ಟೇಟ್ಸ್ 1956ನೇ ಇಸ್ವಿಯೊಳಗ ಅಂದ್ರೆ ಕರ್ನಾಟಕದ ಏಕೀಕರಣ ಹೋರಾಟದಲ್ಲಿ ಬಹಳ ಮುಂಚೂಣಿಯಲ್ಲಿ ನಿಂತು ಹೋರಾಟ ಮಾಡಿದಂತ ಸಂಸ್ಥೆ ಅಂತಂದ್ರೆ ವಿದ್ಯಾವರ್ಧಕ ಸಂಘ. ವಿದ್ಯಾವರ್ಧಕ ಸಂಘದ ಅಡಿಯಲ್ಲಿ ಆ ಒಂದು ಸಂದರ್ಭದಲ್ಲಿ ಅಂದಾನಪ್ಪ ದೊಡ್ಡಮೇಟಿ ಅವರು ಮತ್ತು ಅದುಗುಂಚಿ ಗೌಡ ಶಂಕರಗೌಡರು ಅವಾಗ ಆಮರಣ ಉಪವಾಸ ಮಾಡಿದ್ರು 22 ದಿವಸ. ಪಾರ್ಲಿಮೆಂಟ್ದೊಳಗೆ ಅದ್ರ ಬಗ್ಗೆ ವಿಶೇಷವಾದ ಚರ್ಚೆ ಆಯಿತು. ಕೊನೆಗೆ 1956ನೇ ಇಸ್ವಿಯೊಳಗೆ ಭಾಷಾವಾರ ಪ್ರಾಂತ ರಚನೆ ಆಯಿತು. ನವೆಂಬರ್ 1ನೇ ತಾರೀಕಿಗೆ ಇದಕ್ಕೆ ಮೈಸೂರು ರಾಜ್ಯ ಅಂತ ಹೆಸರು ಕೊಟ್ಟರು. ಮುಂದೆ ಕಾಲಕ್ರಮೇಣವಾಗಿ 1970ರೊಳಗೆ ಹೋರಾಟ ಪ್ರಾರಂಭ ಆಯಿತು. ಮುಂದೆ 70, 79, 81ರ ಸುಮಾರಕ್ಕೆ ಇದಕ್ಕೆ 81, 82ರ ಸುಮಾರಕ್ಕೆ ಇದಕ್ಕೆ ಕರ್ನಾಟಕ ಅಂತ ನಾಮಕರಣ ಮಾಡಿದ್ರು. ಅಂದ್ರೆ ಮೈಸೂರು ಇದ್ದಿತ್ತಲ್ಲ ಇದಕ್ಕೆ ರಾಜ್ಯದ ಹೆಸರು, ಕರ್ನಾಟಕ ಅಂತ ನಾಮಕರಣ ಮಾಡಿದ್ರು. ಅಂದ್ರೆ ಕರ್ನಾಟಕ ಅಂತ ಮೈಸೂರು ರಾಜ್ಯಕ್ಕೆ ನಾಮಕರಣ ಮಾಡೋದಕ್ಕಿಂತ ಪೂರ್ವದಲ್ಲೇ ಇದು ಕರ್ನಾಟಕ ವಿದ್ಯಾವರ್ಧಕ ಸಂಘ ಅಂತ ಇದಕ್ಕೆ ಹೆಸರಿತ್ತು. ಮುಂದೆ ಗೋಕಾಕ್ ವರದಿ ಒಂದು ಹೋರಾಟ, ಅದ್ಭುತವಾದ ಹೋರಾಟ. ಇದು 71, 72ರೊಳಗ ಇದು ಆಯ್ತು, ಇದು ಕರ್ನಾಟಕ ಹೆಸರಾಯ್ತು. ಅವಾಗ ಹೌದು, ದೇವರಾಜ ಅರಸು ಇದ್ರು ಮುಖ್ಯಮಂತ್ರಿ. ತದನಂತರ ನಡೆದಂತ ದಿನದೊಳಗ ಗುಂಡ್ರಾವ್ ಇದ್ರು. ಗುಂಡ್ರಾವ್ ಇದ್ದ ಹೊತ್ತಿನೊಳಗ ಗೋಕಾಕ್ ವರದಿ ಹೋರಾಟ ಆಯ್ತು. ಗೋಕಾಕ್ ವರದಿ ಹೋರಾಟದೊಳಗ ಪಾಟೀಲ ಪುಟ್ಟಪ್ಪನವರು ಬಹಳ ಮುಂಚೂಣಿ ಒಳಗಿದ್ರು, ರಾಯ ದಾವಡಕರ್ ಅವರಿದ್ರು, ಚಂದ್ರಶೇಖರ್ ಪಾಟೀಲ್ ಇದ್ರು. ಅದರ ಮುಂದೆ ಕಾಲಕ್ರಮೇಣವಾಗಿ ನಮ್ಮ ಡಾಕ್ಟರ್ ರಾಜ್ಕುಮಾರ್, ಚಿತ್ರನಟ ಡಾಕ್ಟರ್ ರಾಜ್ಕುಮಾರ್ ಅವರು ಅದರ ಒಂದು ದುರಂತವನ್ನು ಹೋರಾಟವನ್ನು ಮಾಡಿದ್ರು. ಆ ಪರಿಣಾಮವಾಗಿ ಗೋಕಾಕ್ ವರದಿ ಜಾರಿಗೆ ಬಂತು. ಅಂದ್ರೆ ಒಟ್ಟಾರೆಯಾಗಿ ನಮ್ಮ ಕನ್ನಡದ ನೆಲ, ಜಲ ಮತ್ತು ಭಾಷೆಗೆ ಸಮಸ್ಯೆ ಬಂದ ಹೊತ್ತಿನೊಳಗ ಧ್ವನಿ ಎತ್ತಿದ ಯಾವ್ದಾದ್ರು ಸಂಸ್ಥೆ ಇದ್ರೆ ಅದು ಕರ್ನಾಟಕ ವಿದ್ಯಾವರ್ಧಕ ಸಂಘ. ಅದರಲ್ಲಿ ನಮ್ಮ ಪಾಟೀಲ ಪುಟ್ಟಪ್ಪನವರು ಸುಮಾರು 50 ವರ್ಷಗಳ ಕಾಲ ಅದರ ಅಧ್ಯಕ್ಷರಾಗಿದ್ದರು. ಪಾಟೀಲ ಪುಟ್ಟಪ್ಪನವರು ಅಂತಂದ್ರೆ ಅವರ ಒಂದು ಶಕ್ತಿ, ಸಾಹಿತಿಗಳು ಹೌದು, ಹೋರಾಟಗಾರರು ಹೌದು, ಮತ್ತು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರು ಕೂಡ ಆಗಿದ್ರು ಅವರು, ಮತ್ತು ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರನ್ನು ಕೂಡ ಆಗಿದ್ರು ಅವರು. ಮತ್ತು ಸಾಕಷ್ಟು ಪುಸ್ತಕಗಳನ್ನು ಬರೆದಿದ್ದಾರೆ. ಮತ್ತು ಅವರು ಪತ್ರಕರ್ತರಾಗಿರೋ ಪ್ರಪಂಚ ಪತ್ರಿಕೆ ಬರ್ತಿತ್ತು, ವಿಶ್ವವಾಣಿ ಪತ್ರಿಕೆ ಕೂಡ ಆಗ್ತಾ ಇದ್ರು. ಅವರಿಗೆ ಈ ಭಾಷೆ ಬಗ್ಗೆ ಎಷ್ಟೊಂದು ಜ್ಞಾನ ಇತ್ತು ಅಂತಂದ್ರೆ, ಈ ಕನ್ನಡ ಭಾಷೆ ಮಾತನಾಡುವಂಥವ್ರು ಕನ್ನಡಿಗರು ಹೆಚ್ಚಿರುವಂತ ಜಿಲ್ಲೆ ಅಥವಾ ಊರುಗಳು ಯಾವ್ದು ಕೇಳಿದ್ರೆ 100 ಹೆಸರುಗಳನ್ನ ಮಹಾರಾಷ್ಟ್ರ ಇರ್ಬೋದು, ಆಂಧ್ರ ಇರ್ಬೋದು, ತಮಿಳುನಾಡು ಇರ್ಬೋದು ಹೇಳ್ತಿದ್ರು ಅವರು. ಅಂಥವ್ರು ಈ ವಿದ್ಯಾವರ್ಧಕ ಸಂಘದ ಮುಂಚೂಣಿಯೊಳಗಿದ್ರು. 50 ವರ್ಷ ಅದರ ಅಧ್ಯಕ್ಷರಾಗಿ ಸೇವನೆ ಮಾಡಿದ್ದಾರೆ. ಅತ್ಯದ್ಭುತವಾದ ಸೇವೆಯನ್ನು ಅವ್ರು ಮಾಡಿದ್ದಾರೆ. ಅದಕ್ಕೆ ಬಹಳಷ್ಟು ಸಾಹಿತಿಗಳು ಅದರ ಸದಸ್ಯರು ಇದ್ರು. ಕಾಲಕ್ರಮೇಣವಾಗಿ ವಯಸ್ಸಾದಂಗೆ ಹೋದ್ರು. ಅದಕ್ಕೆ ಹೀಗಾಗಿ ಒಳ್ಳೆ ಇತಿಹಾಸ ಇದೆ. ಅದಕ್ಕೆ ಸಾಹಿತಿಗಳು, ವ್ಯಾಪಾರಸ್ಥರು ಮತ್ತು ಸಾರ್ವಜನಿಕರು ವಿದ್ಯಾವರ್ಧಕ ಸಂಘ ಅಂತ ತಿಳ್ಕೊಂಡಂತಂದ್ರೆ ಒಂದು ಸರಸ್ವತ ಲೋಕ ಅನ್ನೋ ಮಟ್ಟಿಗೆ ಜನರಿಗೆ ಅದ್ರ ಬಗ್ಗೆ ಅಭಿಪ್ರಾಯ ಇದೆ.
ಈ ಒಂದು ವಿದ್ಯಾವರ್ಧಕ ಸಂಘಕ್ಕೆ ಜನ ಸೇರ್ಕೋಬೇಕಪ್ಪ ಅಂತಂದ್ರೆ ಯಾವ ರೀತಿಯ ಒಂದು ಪ್ರೊಸೀಜರ್ ಇರ್ತದೆ, ಹೆಂಗಿದೆ? ಅಲ್ಲೇ ಏನು ಇಲ್ಲ, ಅಲ್ಲೇ ಒಂದು ಅರ್ಜಿ ಕೊಡ್ಬೇಕು. ಅದು ಒಂದು ಫೀಸ್ ಇದೆ. ಫೀಸ್ ಕಟ್ಟಿದ್ರೆ ಸದಸ್ಯತೆ ಕೊಡ್ತಾರೆ. ಅದಕ್ಕೇನು ವಿಶೇಷ ಏನಿಲ್ಲ. ಈಗ 9,000 ಅದರ ಸದಸ್ಯರದಾರ. 9,000ದಲ್ಲಿ 1,500 ಜನ ಈಗಾಗಲೇ ನಿಧನ ಹೊಂದಿದ್ದಾರೆ. ಒಂದು 7,500 ಜನ ಈಗ ಸದ್ಯ ಅದಾರ. ಈಗ ಅವರು ಪ್ರೆಸೆಂಟ್ ಅದಾರ, ಅವ್ರ ಸದಸ್ಯರು ಅದಾರ. ಈಗ ಅವರೆಲ್ಲರೂ ಕೂಡ ಈ ನಾಳೆ ಬರುವಂತ ಚುನಾವಣೆಯೊಳಗೆ ಮತದಾರರು ಅದಾರ. ಈ ಚುನಾವಣೆ ಇದೇ ತಿಂಗಳ 25ನೇ ತಾರೀಕಿಗೆ ಚುನಾವಣೆ ಇದೆ. ಸೊ ಈ ಒಂದು ಚುನಾವಣೆ ಅಂತ ಹೇಳಿ ಬಂದಾಗ ಮೆಂಬರ್ಸ್ ಏನಿದ್ದಾರೆ, ಸದಸ್ಯರು ಏನಿದ್ದಾರೆ, ಅವ್ರು ಮಾತ್ರ ವೋಟ್ ಮಾಡಬಹುದು. ಹೌದು. ಸೊ ಇವಾಗ ನೀವು ಅಕಸ್ಮಾತ್ ಆಗಿ ಈ ಒಂದು ಇಲೆಕ್ಷನ್ ಅನ್ನ ಗೆದ್ರ ಯಾವ ರೀತಿಯ ಬದಲಾವಣೆಯನ್ನ ತರಬೇಕು ಅಂತ ಅನ್ಕೊಂಡಿರಿ? ಈಗ ಏನಾಗಿದೆ, ಅದು ಒಂದ್ ರೀತಿಯಿಂದ ನಿಂತ ನೀರಾಗಿದೆ. ಅಂದ್ರ ಪ್ರಗತಿಪರ ವಿಚಾರ ಇದ್ದಂಥವ್ರು ಅಲ್ಲಿ ಬರ್ಬೇಕಾಗಿದೆ. ಅಲ್ಲೇ ಈ ಭಾಗದಲ್ಲಿರುವಂತ ಯುವಕರು ಮತ್ತು ಯುವತಿಯರಲ್ಲಿ ಏನೋ ಒಂದು ಕವಿತ್ವ ಏನಿದೆ ಅಲ್ಲ, ಅಂದ್ರೆ ಸಾಹಿತ್ಯ ರಚನೆ ಮಾಡುವಂಥವ್ರು ಯಾರದಾರಲ್ಲ, ಅದರಲ್ಲಿ ಆರ್ಥಿಕವಾಗಿ ಸಬಲರು ಅದಾರ, ದುರ್ಬಲರು ಅದಾರ. ಅಂಥವ್ರು ಗುರುತಿಸಿ ಅವರು ಬರೆದಂತ ಕೃತಿಗಳನ್ನ ಪ್ರಕಟ ಮಾಡುವಂತ ಕೆಲಸವನ್ನು ಮಾಡೋದು ಕೂಡ ಅನಿವಾರ್ಯತೆ ಇದೆ. ಆ ನಂತರ ಕೆಲವು ಜನ ಪ್ರಕಟವಾಗಿದ್ದು ಸಹಿತವಾಗಿ ಕೆಲವು ಪ್ರಕಟ ಆಗಿದಾವ, ಅದನ್ನ ಅವನು ಮಾರ್ಕೆಟಿಂಗ್ ಮಾಡ್ಬೇಕಾಗುತ್ತೆ. ಈಗ ಸಾಕಷ್ಟು ಪುಸ್ತಕಗಳನ್ನ ನಾನು ಬರೆದು ಪ್ರಿಂಟ್ ಮಾಡಿಸಿರ್ತೀನಿ, ನಾವು ಮಾರ್ಕೆಟಿಂಗ್ ಇರೋದಿಲ್ಲ. ಅದಕ್ಕೆ ಒಂದು ಮಧ್ಯವರ್ತಿಯಾಗಿ ಇದು ವಿದ್ಯಾವರ್ಧಕ ಸಂಘ ಕೆಲಸ ಮಾಡಬೇಕು. ಇದು ಒಂದು ಭಾಗ. ಆದ್ರೆ ಇಡೀ ಕರ್ನಾಟಕದಲ್ಲಿ ಕನ್ನಡ ಭಾಷೆಗೆ ಇರ್ಬೋದು, ಕನ್ನಡ ಜಲಕ್ಕಾಗಿರ್ಬೋದು, ಕನ್ನಡ ನೆಲಕ್ಕಾಗಿರ್ಬೋದು, ಯಾವುದೇ ತೊಂದರೆ ಬಂದರೂ ಸಹಿತವಾಗಿ ಇದರ ಇತಿಹಾಸ ಪರಂಪರೆ ಇದೆ, ಹೋರಾಟ ಮಾಡಿದಂತ ಇದೆ. ಆ ಹೋರಾಟವನ್ನ ಮಾಡುವಂತ ಒಂದು ಛಲ, ಒಂದು ದಿಟ್ಟತನವನ್ನ ಮುಂದುವರ್ಸ್ಕೊಂಡು ಹೋಗ್ಬೇಕಾಗಿದೆ. ಇದರೊಂದಿಗೆ ನಾವು ವಿಚಾರ ಮಾಡಿದ್ದೇನು ಅಂತಂದ್ರೆ, ಕೆಲವೊಂದು ಶಿಕ್ಷಣ ಸಂಸ್ಥೆಗಳನ್ನು ಕೂಡ ಇದರಿಂದ, ಅಂದ್ರೆ ಬರ್ಬರ್ತಾ ಏನಾಗಿದೆ, ಸಾಹಿತ್ಯದ ಒಲವು ಜನರಲ್ಲಿ ಕಡಿಮೆ ಆಗ್ತಾ ಇದೆ. ಅದಕ್ಕೆ ಸಾಹಿತ್ಯದ ಬಗ್ಗೆ ಜಾಗೃತಿಯನ್ನು ಮೂಡಿಸೋದ್ರ ಸಲುವಾಗಿ ಅಭಿಯಾನವನ್ನು ಮಾಡುವಂತ ಅನಿವಾರ್ಯತೆ ಮತ್ತು ಅವಶ್ಯಕತೆ ಇದೆ. ಆ ನಿಟ್ಟಿನಲ್ಲೂ ಸಹಿತವಾಗಿ ವಿದ್ಯಾವರ್ಧಕ ಸಂಘ ಕೆಲಸ ಮಾಡಬೇಕಾಗಿದೆ. ಕೆಲವು ಜನ ಆರ್ಥಿಕವಾಗಿ ಹಿಂದುಳಿದಂಥವ್ರು, ಉತ್ತಮವಾದಂಥ ವಿದ್ಯಾರ್ಥಿನಿ ಇರ್ತಾರಂತಂದ್ರೆ ಅಂಥವ್ರು ಗುರುತಿಸಿ ಅವರಿಗೆ ಆರ್ಥಿಕ ನೆರವು ಕೊಟ್ಟು ಒಂದು 5 ಜನಕ್ಕಾಗಲಿ 10 ಜನಕ್ಕಾಗಲಿ ಒಳ್ಳೆಯ ಶಿಕ್ಷಣವನ್ನು ಕೊಟ್ರ ಅದಕ್ಕೆ ಅನುಕೂಲ ಆಗುತ್ತೆ. ಮತ್ತು ಇದೇ ಇದರಿಂದ ಕೆಲವೊಂದು ಡಿಪ್ಲೊಮಾ ಕೋರ್ಸಸ್ ಅನ್ನ ನಾವು, ಅಂದ್ರೆ ಲಿಟ್ರೇಚರ್ ಸಂಬಂಧಪಟ್ಟಂಗೆ ಡಿಪ್ಲೊಮಾ ಕೋರ್ಸಸ್ ಅನ್ನು ಮಾಡಿದ್ರೆ ಅಂದ್ರೆ ಜನರಿಗೆ ಸಾಹಿತ್ಯದ ಅಭಿವೃದ್ಧಿ ಮತ್ತು ಜಾಗೃತಿ ಆಗುತ್ತೆ ಅಂತ ನನಗನ್ಸುತ್ತೆ. ಇಂಥ ಸಾಕಷ್ಟು ಚಟುವಟಿಕೆಗಳನ್ನ ಮಾಡ್ಲಿಕ್ಕೆ ಸಾಧ್ಯ ಇದೆ. ಮತ್ತು ಇದನ್ನ ಅಲ್ಲಿರುವಂತ ಸಾಹಿತಿಗಳನ್ನ, ಸಂಗೀತಗಾರರನ್ನ, ಕಲಾವಿದರನ್ನ ಮತ್ತು ಪ್ರಗತಿಪರ ವಿಚಾರ ಇದ್ದಂಥವ್ರನ್ನ, ದಾರ್ಶನಿಕರನ್ನ ಕರೆದು ಅವರೊಂದಿಗೆ ಸಮಾಲೋಚನೆಯನ್ನು ಮಾಡಿ ಇನ್ನೂ ಏನ್ ಮಾಡಬಹುದು ಅಂತ ಅನ್ನೋದನ್ನ ಅವ್ರ ಅಭಿಪ್ರಾಯ ತೆಗೆದುಕೊಂಡು ಆ ಒಂದು ನಿಟ್ಟಿನೊಳಗೆ ನಾವು ಪ್ರಯತ್ನ ಮಾಡುವಂತ ಸದಿಚ್ಛೆಯನ್ನ ನಾವೇನ್ ಈಗ ಒಂದು ಸ್ಪರ್ಧೆ ಮಾಡ್ತಾ ಇದ್ದೀವಿ, ಒಂದು ಗುಂಪೇನಿದೆ ಅಲ್ಲ, ನಾವೆಲ್ಲ ವಿಚಾರ ಮಾಡಿದ್ವಿ. ಸೊ ಈ ಒಂದು ಇಲೆಕ್ಷನ್ ಚುನಾವಣೆಗಳೇನವ ಇವು ಎಷ್ಟು ವರ್ಷಕ್ಕೊಂದ್ಸಲ? 3 ವರ್ಷಕ್ಕೊಂದು. 3 ವರ್ಷಕ್ಕೊಂದು. ತ್ರೈವಾರ್ಷಿಕ. ಅಂಡ್ ಯಾವ ರೀತಿ ಇದ್ರೊಳಗೆ ಯಾರೆಲ್ಲ ಈ ಚುನಾವಣೆ ನಿಂದಿರ್ತಾರ, ಹೆಂಗ್ ಈ ಒಂದು ಪ್ರೊಸೀಜರ್ ಹೆಂಗಿರ್ತದ? ಈಗ ಚುನಾವಣೆಗೆ ಅಲ್ಲಿ ಸದಸ್ಯರಿದ್ದವ್ರು ಯಾರು ಬೇಕಾದ್ರೆ ನಿಂದಿರ್ಬೋದು, ಏನು ಕೂಡ ನಿರ್ಬಂಧನೇ ಇಲ್ಲ. 3 ವರ್ಷಕ್ಕೊಮ್ಮೆ ಚುನಾವಣೆ ಆಗುತ್ತೆ. ಒಮ್ಮೆ ಆರಿಸಿ ಬಂದ ಅಂತಂದ್ರೆ ಅವ್ನು 2 ಪೀರಿಯಡ್ ಮಾತ್ರ ಇರ್ಬೋದು, 3ನೇ ಪೀರಿಯಡ್. ಈಗ ಕಾನೂನಿನಲ್ಲಿ ಒಂದು ನಿಯಂತ್ರಣ ಇದೆ. ಒಬ್ಬ ಈಗ ಅಧ್ಯಕ್ಷ ಆದ ಅಂತಂದ್ರೆ ಅವ್ನು ಹಿ ಕ್ಯಾನ್ ಬಿ ದೇರ್ ಓನ್ಲಿ ಫಾರ್ 2 periods. ಇದೊಂದು ಪೀರಿಯಡ್, ಇನ್ನೊಂದು ಪೀರಿಯಡ್. ತದನಂತರ ನಿಲ್ಲಿಕ್ಕೆ ಬರುತ್ತಲ್ಲ ಅವ್ರಿಗೆ. ಅದೊಂದು ದಿಗ್ಬಂಧನ ಇದೆ ಅಷ್ಟೇ. ಸೊ ನಮ್ಮ ಏನೋ ಕರ್ನಾಟಕದ ಅಥವಾ ನಮ್ಮ ಹುಬ್ಬಳ್ಳಿ ಧಾರವಾಡದ ಯುವಕರು ಏನಿದ್ದಾರೆ, ಇವರಿಗೆ ಏನ್ ಸಂದೇಶನ ಕೊಡ್ಲಿಕ್ಕೆ ಇಷ್ಟಪಡ್ತೀರಿ? ನಾವು ನೋಡ್ಲಿಕ್ಕೆ ಎಲ್ಲಾರು ಟಿವಿ, ರೀಲ್ಸ್, ಆಮೇಲೆ ಮೊಬೈಲ್ ನಾಗ ಬಿಸಿ ಆಗ್ಬಿಟ್ಟಾರ. ಮುಂಚೆ ತರ ಪುಸ್ತಕಗಳನ್ನು ಓದೋರು ಬಹಳ ಕಮ್ಮಿ ಆಗ್ಬಿಟ್ಟಾರ ಈಗ. ಸೊ ಇದ್ರ ಬಗ್ಗೆ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಿ? ಯಾವ ರೀತಿ ಈಗ ಏನಾಗಿದೆ, ಈಗ ಈ ಹೊಸ ತಂತ್ರಗಾರಿಕೆ ಮತ್ತು ಹೊಸ ಇದೇನ ಆಧುನಿಕವಾದಂತ ಒಂದೇನು ವ್ಯವಸ್ಥೆ ಇದೆಯಲ್ಲ, ಅದನ್ನ ಸಂಪೂರ್ಣವಾಗಿ ಅಲ್ಲಗಳಿಲಿಕ್ಕೂ ಆಗೋದಿಲ್ಲ. ನಾವು ಜನರ ಸಮೀಪಕ್ಕೆ ಹೋಗ್ಬೇಕು ಅಂತಂದ್ರೆ ಹೊಸ ನಾವು ಟೆಕ್ನಾಲಜಿಯನ್ನು ಉಪಯೋಗ ಮಾಡ್ಕೋಬೇಕಾಗುತ್ತೆ. ಇದನ್ನು ಉಪಯೋಗ ಮಾಡಿಕೊಂಡು ನಾವು ಸಹಿತವಾಗಿ ಸಾಹಿತ್ಯ ಕ್ಷೇತ್ರದಲ್ಲಿ ವಿಶೇಷವಾದಂತ ಒಂದು ಜ್ಞಾನಾರ್ಜನೆ ಮಾಡುವಂಥವು ಮತ್ತು ಆ ಜ್ಞಾನವನ್ನ ಪಸರಿಸುವಂತ ಕೆಲಸವನ್ನು ಸಹಿತವಾಗಿ ನಾವು ಮಾಡ್ಬೋದು. ಆ ರೀಲ್ಸ್ ಮೂಲಕ ಬರೀ ಕೆಟ್ಟದ್ದನ್ನು ಮಾಡ್ತಾರಂತೇನಲ್ಲ, ರೀಲ್ಸ್ ಮೂಲಕ ಒಳ್ಳೆ ಕೆಲಸನೂ ಮಾಡ್ಬೋದು, ಯೂಟ್ಯೂಬ್ ಮೂಲಕ ಒಳ್ಳೆ ಕೆಲಸನೂ ಮಾಡ್ಬೋದು. ವಿದ್ಯಾವರ್ಧಕ ಸಂಘದ ನಾವೊಂದು ಯೂಟ್ಯೂಬ್ ಅನ್ನು ಮಾಡಿ ಅದರಿಂದ ನಾವು ಒಳ್ಳೊಳ್ಳೆ ನಾವೇನ್ ಚಟುವಟಿಕೆಯನ್ನು ಮಾಡ್ತೀವಿ, ಸಾಹಿತ್ಯ ಇರ್ಬೋದು, ಸಂಗೀತ ಇರ್ಬೋದು, ಅಥವಾ ಕಲೆ ಇರ್ಬೋದು, ಅಥವಾ ನಾಟಕಗಳಿರ್ಬೋದು. ಈಗ ನೋಡಿ, ನಾಟಕಗಳು ದಿನದಿಂದ ನಶಿಸಿ ಹೋಗ್ತಾ ಇದಾವೆ. ನಾಟಕ ಕಲೆ ನಶಿಸಿ ಹೋಗ್ತಾ ಇದೆ, ದೊಡ್ಡಾಟ ನಶಿಸಿ ಹೋಗ್ತಾ ಇದೆ.
ಅಂತ ಕಲೆಗಳನ್ನೆಲ್ಲವನ್ನು ಕೂಡ ಪುನರಪಿಯಾಗಿ ಜನರಿಗೆ ಪರಿಚಯ ಮಾಡ್ಬೇಕಾಗೈತಿ. ಆ ಕೆಲಸವನ್ನು ವಿದ್ಯಾವರ್ಧಕ ಸಂಘ, ಯಾಕೆಂದ್ರೆ ವಿದ್ಯಾವರ್ಧಕ ಸಂಘ ಅಂತಂದ ತಕ್ಷಣ ಜನರಿಗೆ ಒಂದು ಸಾಹಿತ್ಯದ ಒಂದು ಕ್ಷೇತ್ರ, ಸರಸ್ವತಿ ಲೋಕ ಅಂತಿದೆ. ಅವರು ಯಾವ್ದಾದ್ರು ಇಂಥ ಹೊಸ ಹೊಸ ಚಟುವಟಿಕೆಯನ್ನು ಮಾಡಿದ್ರ, ಆ ಚಟುವಟಿಕೆಯನ್ನ ಯೂಟ್ಯೂಬ್ ಮೂಲಕ ಮಾಡಿದ್ರ ಹೆಚ್ಚು ಜನರಿಗೆ ಅನುಕೂಲ ಆಗುತ್ತೆ, ಜನ ತಲುಪುತ್ತೆ ಅನಿಸುತ್ತೆ. ನಾವ್ ಎಷ್ಟೋ ಭಾಷಣ ಮಾಡಿ ಎಷ್ಟೋ ಹೇಳಿದ್ರು ಸಹಿತವಾಗಿ ಜನರ ಸಮೀಪಕ್ಕೆ ಹೋಗ್ಬೇಕಾಯ್ತು ಹೊಸ ಟೆಕ್ನಾಲಜಿನ. ನೀವು ಸೋಷಿಯಲ್ ಮೀಡಿಯಾನ ಇನ್ಸ್ಟಾಗ್ರಾಮ್ ಉಪಯೋಗ ಮಾಡಬೇಕು, ಯೂಟ್ಯೂಬ್ ಉಪಯೋಗ ಮಾಡಬೇಕು, ವಾಟ್ಸಪ್ ಉಪಯೋಗ ಮಾಡಬೇಕು, ಟೆಲಿಗ್ರಾಮ್ ಉಪಯೋಗ ಮಾಡಬೇಕು. ಅವ್ನ್ ಬಿಡ್ಲಿಕ್ಕೆ ಆಗೋದು, ಯು ಕೆನಾಟ್ ಇಗ್ನೋರ್ ದೆಮ್ ರೀ. ಅವುಗಳ ಮೂಲಕ ಜನರಿಗೆ ನಾವು ಸಂದೇಶವನ್ನು ಏನು ಕೊಡಬೇಕಲ್ಲ, ಆ ಕೆಲಸವನ್ನ ನಾವು ಇದೇನು ವಿದ್ಯಾವರ್ಧಕ ಸಂಘದಲ್ಲಿ ಅದು ಮಾಡ್ಲಿಕ್ಕೆ ಸಾಧ್ಯ ಅಂತ ನನಗನ್ಸುತ್ತೆ. ಈ ಒಂದು ಚುನಾವಣೆ ಯಾವಾಗ ನಡೀಲಿಕತ್ತವ ಅಂಡ್ ಯಾವ ಒಂದು ಮೆಸೇಜ್ ಅನ್ನ ಕೊಡ್ಲಿಕ್ಕೆ ಇಷ್ಟಪಡ್ತೀರಿ ಜನರಿಗೆ? ನೋಡಿ, ನಾವು ಹೇಳುತ್ತಾ ಇರೋದು ಈ ಚುನಾವಣೆ 25 ತಾರೀಕಿಗಿದೆ. ನಮ್ದು ಒಂದು ಗುಂಪಿದೆ, ನಮ್ಮ ಮೋಹನ್ ಲಿಂಬಿಕಾಯಿ ಒಂದು ಗ್ರೂಪ್ ಇದೆ. ನಮ್ಮ ಗುಂಪಿನಲ್ಲಿ ನಮ್ಮ ಕೊಟ್ಟಿಗೆಯವರದ ಶರಣಪ್ಪ ಕೊಟ್ಟಿಗೆಯವರು ಉಪಾಧ್ಯಕ್ಷ ಸ್ಥಾನ ಮಾಡ್ತಾರ. ಪ್ರಕಾಶ್ ಹುಡುಕೇರಿ ಅಂತ ಕಾರ್ಯದರ್ಶಿಗಳಾದ. ಹೀಗೆಲ್ಲ ಸಾಕಷ್ಟು ಜನ ಅದಾರ. ಒಟ್ಟು 15 ಜನ ಇಲ್ಲಿ ಸ್ಪರ್ಧೆ ಮಾಡ್ತಾ ಇದ್ದಾರೆ. ಇವ್ರ ಬಗ್ಗೆ ಬಹುತೇಕವಾಗಿ ಎಲ್ಲರಿಗೂ ಗೊತ್ತಿದೆ. ಹಿಂದಿದ್ದವ್ರು ಏನಿದ್ರಲ್ಲ ಅವರು ಮತ್ತು ಅವ್ರ ಕಡೆ ಕಾಂಟೆಸ್ಟ್ ಮಾಡ್ತಾ ಇದ್ದಾರೆ. ನಾ ಯಾರ ಬಗ್ಗೆ ಟೀಕೆ ಮಾಡ್ಲಿಕ್ಕೆ ನಾ ಇಷ್ಟಪಡೋದಿಲ್ಲ. ಸಮರ್ಥರು ಯಾರದಾರ, ಈ ವಿದ್ಯಾವರ್ಧಕ ಸಂಸ್ಥೆಯನ್ನ ಪ್ರಗತಿ ಪಥದತ್ತ ಯಾರು ಒಯ್ಲಿಕ್ಕೆ ಸಾಧ್ಯ, ಅದಕ್ಕೆ ಪುನರ್ಜೀವನ ಮಾಡ್ಲಿಕ್ಕೆ ಯಾರು ಸಾಧ್ಯ ಐತಿ, ಅದರದೇನು ಒಂದು ಹಳೆಯ ಒಂದು ಗತಕಾಲದ ವೈಭವ ದಿನಗಳಲ್ಲಿ ಯಾವ ರೀತಿಯಾಗಿ ಈ ವಿದ್ಯಾವರ್ಧಕ ಸಂಘ ಇತ್ತು, ಆ ದಿನಗಳನ್ನು ಪುನರಪಿ ತರಲಿಕ್ಕೆ ಯಾರ ಕಡೆ ಸಾಧ್ಯ ಅನ್ನೋದನ್ನ ದಯಮಾಡಿ ವಿಚಾರ ಮಾಡಿ ಮತದಾರರು ಮತ ಹಾಕಬೇಕು ಅಂತ ನಾವು ವಿನಂತಿ ಮಾಡ್ಕೊಳ್ತೇವೆ. ಥ್ಯಾಂಕ್ ಯು ಸೊ ಮಚ್ ಸರ್, ಧನ್ಯವಾದಗಳು. ನಮಸ್ಕಾರ. ಬಂದು ನಮ್ಮ ವೀಕ್ಷಕರ ಜೊತೆ ಮಾತಾಡಿದ್ರಿ, ಈ ಒಂದು ಮಾಹಿತಿನ ನೀಡಿದ್ರಿ. ಇನ್ನು ಹೆಚ್ಚು ಜನ ಈ ಒಂದು ಕರ್ನಾಟಕ ವಿದ್ಯಾವರ್ಧಕ ಸಂಘಕ್ಕೆ ಸೇರ್ಲಿ ಅಂತ ಹೇಳಿ ನಂದೊಂದು ಆಸೆ. ಧನ್ಯವಾದಗಳು. ನಮಸ್ಕಾರ.